ಬಾಗಲಕೋಟೆಯಲ್ಲಿರುವಂತಹ ಕುರ್ಬರ್ಸರ್ಸ್ ಎನ್ವಿಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದ ಮುಖ್ಯ ಚರ್ಚೆಯ ವಿಷಯ, ನಾವು ಇಂಗ್ಲಿಷ್ ವಾಕ್ಯಗಳನ್ನು ರಚಿಸುವಾಗ ಅತ್ಯವಶ್ಯವಾಗಿ ಬೇಕಾದಂಥ ಕೆಲವೊಂದು ಶಬ್ದಗಳನ್ನು ಚರ್ಚೆ ಮಾಡೋದು. ಈಗ ನಾವು ಇಂಗ್ಲಿಷ್ ಕಲಿಯುವಾಗ ನಮ್ಮ ಕನ್ನಡದಲ್ಲಿ ಬಳಸಿದಂಥ ಪದಗಳಿಗೆ ಪರ್ಯಾಯ ಇಂಗ್ಲಿಷ್ ಪದಗಳು ಗೊತ್ತಿರಬೇಕು. ಇದು ಇಂಗ್ಲಿಷ್ ಕಲೀಲಿಕ್ಕೆ ಪ್ರಾರಂಭದ ಸ್ಥಿತಿಯಲ್ಲಿ ಅತ್ಯವಶ್ಯವಾಗಿ ಬೇಕಾದ ಶಬ್ದಗಳ ಚರ್ಚೆ. ಆದ್ರಿಂದ ಯಾವ ಶಬ್ದಗಳು ಇವತ್ತು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನಾನು ಪದೇ ಪದೇ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ, ನಾವು ಯಾವ ಇಂಗ್ಲಿಷ್ ವಾಕ್ಯಗಳನ್ನು ಬರಿಬೇಕು, ಆ ಇಂಗ್ಲಿಷ್ ವಾಕ್ಯನ ಬರೆಯೋಕ್ಕಿಂತ ಮುಂಚೆ ಅಥವಾ ಮಾತಾಡೋದಕ್ಕೆ ಮುಂಚೆ ಕನ್ನಡ ವಾಕ್ಯಗಳು ರಚನೆ ಆಗಬೇಕು. ಅದು ಮನಸ್ಸಿನಲ್ಲಾದ್ರೂ ಆಗಬಹುದು ಅಥವಾ ಬರೆಯುವಾಗ ಬರಹ ರೂಪದಲ್ಲಾದ್ರೂ ಆಗಬಹುದು. ಆಗ ನಮಗೆ ಆ ಕನ್ನಡ ವಾಕ್ಯದಲ್ಲಿನ 3 ಮುಖ್ಯ ಪದಗಳು ಗೊತ್ತಿರಬೇಕು. ಯಾವುದಂದ್ರೆ ವರ್ಬ್, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ಎಲ್ಲಾದ್ರೂ ಬರ್ಬೋದು, ಸಬ್ಜೆಕ್ಟ್ ಎಲ್ಲಾದ್ರೂ ಬರ್ಬೋದು, ಕೊನೆಗಾದ್ರೂ ಬರ್ಬೋದು, ಮೊದಲಿಗಾದ್ರೂ ಬರ್ಬೋದು, ಮಧ್ಯದಲ್ಲಾದ್ರೂ ಬರ್ಬೋದು. ಆದರೆ ಇಂಗ್ಲಿಷ್ ವಾಕ್ಯ ರಚನೆ ಫಿಕ್ಸ್ ಇರೋದ್ರಿಂದ ಅವು ಯಾವತ್ತೂ ಸಬ್ಜೆಕ್ಟ್ ನಂತರದಲ್ಲಿ ವರ್ಬ್ ಮತ್ತು ಆಬ್ಜೆಕ್ಟ್ ಕ್ರಮದಲ್ಲೇ ಪದಗಳನ್ನು ಜೋಡಿಸಬೇಕಾಗಿದ್ರಿಂದ ನಮ್ಮ ಈ ಕನ್ನಡ ವಾಕ್ಯದಲ್ಲಿ ಈ ಪದಗಳು ಎಲ್ಲಿವೆ ಅನ್ನೋದನ್ನು ನಾವು ಮೊದಲು ಗುರುತಿಸ್ಕೋಬೇಕು. ಈಗ ಕೆಲವೊಂದು ಮುಖ್ಯವಾದ ಪದಗಳು ನಮ್ಗೆ ಗೊತ್ತಿರಬೇಕು ಇಂಗ್ಲಿಷ್ ವಾಕ್ಯ ರಚನೆ ಮಾಡೋಕ್ಕಿಂತ ಮುಂಚೆ. ಯಾವಂದ್ರೆ ನೋಡೋಣ. ರವಿ ಈಗ ಇಂಗ್ಲಿಷ್ ಕಲಿಯುತ್ತಿದ್ದಾನೆ. ಇಲ್ಲಿ ಕಲಿಯುತ್ತಿದ್ದಾನೆ ಅನ್ನೋದು ಒಂದು ವರ್ಬ್. ಈ ಕಲಿಯುತ್ತಿದ್ದಾನೆ ಅನ್ನೋದು ಒಂದು ವರ್ಬ್. ಈ ಕ್ರಿಯೆಯನ್ನು ಸೂಚಿಸೋದ್ರಿಂದ ಇದಕ್ಕೆ ಮೇನ್ ವರ್ಬ್ ಅಂತೀವಿ. ಈ ಕ್ರಿಯೆಯನ್ನು ಮಾಡೋರು ಸಬ್ಜೆಕ್ಟ್ ಯಾರು? ರವಿ. ಈಗ ನಾವು ಕನ್ನಡದಲ್ಲಿ ರವಿ ಅನ್ನೋ ಸಬ್ಜೆಕ್ಟ್ ರವಿ ಅಂತ ಇಂಗ್ಲಿಷ್ನಲ್ಲಿ ಬಳಸ್ತೀವಿ. ಈಗ ವ್ಯಕ್ತಿಗಳ ಹೆಸರುಗಳು ಕನ್ನಡದಲ್ಲಿ ಏನಿರ್ತವೆ ಅವೇ ಇಂಗ್ಲಿಷ್ನಲ್ಲಿ ಇರ್ತವೆ. ಆದರೆ ಕೆಲವೊಂದು ಶಬ್ದಗಳು ಬೇರೆ ರೀತಿ ಇರ್ತವೆ. ಹೆಂಗಂದ್ರೆ ಅವನು ಬೆಂಗಳೂರಿಗೆ ಹೋಗುತ್ತಿದ್ದಾನೆ. ಹೋಗುತ್ತಿದ್ದಾನೆ ಅನ್ನೋದು ಮೇನ್ ವರ್ಬ್. ಯಾರು ಹೋಗ್ತಾ ಇದ್ದಾರೆ? ಅವನು. ಈ ಅವನು ಅನ್ನೋದು ಇಂಗ್ಲಿಷ್ನಲ್ಲಿ ಗೊತ್ತಿರೋದು. ಹೆಂಗೆ ರವಿ ಅನ್ನೋದು ಇಂಗ್ಲಿಷ್ನಲ್ಲಿ ರವಿ ಆಗುತ್ತೆ, ಸುಮ ಅನ್ನೋದು ಇಂಗ್ಲಿಷ್ನಲ್ಲಿ ಸುಮ ಆಗುತ್ತೆ. ಆದ್ರೆ ಅವನು ಅನ್ನೋದು ಇಂಗ್ಲಿಷ್ನಲ್ಲಿ ಅವನು ಆಗೋದಿಲ್ಲ. ಅದಕ್ಕೆ ಕೆಲವೊಂದು ಪದಗಳು ಗೊತ್ತಿರಬೇಕು. ಅವನ್ನ ಪ್ರೊನೌನ್ಸ್ ಅಂತೀವಿ ಇಂಗ್ಲಿಷ್ನಲ್ಲಿ. ಈ ಪ್ರೊನೌನ್ಸ್ ನಮಗೆ ಸರಿಯಾಗಿ ಗೊತ್ತಿರಬೇಕು. ಅದಕ್ಕೆ ಇವತ್ತಿನ ಚರ್ಚೆ ಪ್ರೊನೌನ್ಸ್. ಈಗ ನೋಡೋಣ. ಈ ಪ್ರೊನೌನ್ಸ್ ಅನ್ನ ನಾವು 2 ರೀತಿಯಿಂದ ಉಪಯೋಗ ಮಾಡ್ತೀವಿ. ಸಬ್ಜೆಕ್ಟ್ ಆಗಿ ಉಪಯೋಗ ಮಾಡ್ತೀವಿ ಮತ್ತು ಆಬ್ಜೆಕ್ಟ್ ಆಗಿ ಉಪಯೋಗ ಮಾಡ್ತೀವಿ. ಸಬ್ಜೆಕ್ಟ್ ಅಂದ್ರೆ ಕ್ರಿಯೆ ಮಾಡುವವರು, ಆಬ್ಜೆಕ್ಟ್ ಅಂದ್ರೆ ಕ್ರಿಯೆಗೆ ಒಳಗಾಗುವಂತವರು. ಇಲ್ಲಿ ಕ್ರಿಯೆ ಮಾಡುವವರು ವ್ಯಕ್ತಿ ಇರಬಹುದು, ಪ್ರಾಣಿ ಇರಬಹುದು, ವಸ್ತು ಇರಬಹುದು, ಸ್ಥಳ ಇರಬಹುದು, ಅಂದ್ರೆ ಕ್ರಿಯೆ ಮಾಡುವವರು. ಇನ್ನು ಕ್ರಿಯೆಗೆ ಒಳಗಾಗುವವರು ಆಬ್ಜೆಕ್ಟ್ ರೂಪದಲ್ಲಿ ವ್ಯಕ್ತಿ ಬರಬಹುದು, ಪ್ರಾಣಿ ಬರಬಹುದು, ವಸ್ತು ಬರಬಹುದು, ಸ್ಥಳ ಬರಬಹುದು. ಈ ರೀತಿ ನಮಗೆ ಈ ಪ್ರೊನೌನ್ ಅನ್ನ ಸಬ್ಜೆಕ್ಟ್ ಬಂದಾಗ ಹೆಂಗಿರಬೇಕು ಮತ್ತು ಆಬ್ಜೆಕ್ಟ್ ಬಂದಾಗ ಯಾವ ರೂಪದಲ್ಲಿ ಅವುಗಳನ್ನು ಬಳಸಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಈ ಒಂದು ಉದಾಹರಣೆ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಕಲಿಯುತ್ತಿದ್ದೇನೆ ಮೇನ್ ವರ್ಬ್. ಇಲ್ಲಿ ಕ್ರಿಯೆ ಇದೆ. ಈ ಕಲಿಯೋ ಕ್ರಿಯೆ ಮಾಡ್ತಿರೋನು ನಾನು. ಈ ನಾನು ಅನ್ನೋದು ಸಬ್ಜೆಕ್ಟ್. ಈ ನಾನು ಅನ್ನೋಕೆ ಇಂಗ್ಲಿಷ್ ಏನಂತಾರೆ? ಆ ಅಂತ. ಇವು ಸರ್ವೇ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ ಅಂದ್ರೂ ಕೂಡ ನಮಗೆ ಬರೆಯುವಾಗ ಸ್ಪಷ್ಟವಾಗಿ ಗೊತ್ತಾಗದೇ ಇರೋದ್ರಿಂದ ವಾಕ್ಯ ರಚನೆಯಲ್ಲಿ ತಪ್ಪುಗಳಾಗಬಹುದು. ಆದ್ರಿಂದ ಸ್ಪಷ್ಟವಾಗಿ ಗೊತ್ತಿರಬೇಕು. ನಾನು ನಿಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೇನೆ ವರ್ಬ್, ಕ್ರಿಯೆ. ಈ ಕ್ರಿಯೆ ಮಾಡೋರು ಯಾರು? ನಾನು ಸಬ್ಜೆಕ್ಟ್. ಹಿಂಗ ನಾನು ಅನ್ನೋದು ಸಬ್ಜೆಕ್ಟ್ ಬಂದಾಗ ಆ ಅಂತ ಹೋಗ್ಬೇಕು. ನಾವು ದಿನಾಲೂ ಕ್ರಿಕೆಟ್ ಆಡುತ್ತೇವೆ. ಈ ಆಡುತ್ತೇವೆ ವರ್ಬ್, ನಾನು ಕ್ರಿಯೆ ಮಾಡುವಂತ ಸಬ್ಜೆಕ್ಟ್. ಅದಕ್ಕೆ ನಾವು ಸಬ್ಜೆಕ್ಟ್. ಈ ನಾವು ಅನ್ನೋಕೆ ಇಂಗ್ಲಿಷ್ ಏನಂತಾರೆ? ವಿ ಅಂತ. ಅದೇ ನೋಡಿ, ನೀನು ಜನರಿಗೆ ಮೋಸ ಮಾಡುತ್ತಿ ವರ್ಬ್. ಯಾರು ಮೋಸ ಮಾಡೋರು? ನೀನು ಸಬ್ಜೆಕ್ಟ್. ಆ ನೀನು ಅನ್ನೋಕೆ ಇಂಗ್ಲಿಷ್ ನಲ್ಲಿ ಯು ಅಂತ. ಹಂಗೆ ನೋಡ್ರಿ, ನೀವು ಈ ಸಲ ಮೊದಲ ಬಹುಮಾನವನ್ನು ಗೆದ್ದಿದ್ದೀರಿ ಮೇನ್ ವರ್ಬ್ ಅಂದ್ರೆ ಕ್ರಿಯೆ. ಈ ಕ್ರಿಯೆ ಮಾಡಿದವರು ಯಾರು? ನೀವು ಅನ್ನೋಕೆ ಇಂಗ್ಲಿಷ್ ಏನಂತಾರೆ? ಯು ಅಂತ. ಅವನು ದಿನಾಲು ಇಂಗ್ಲಿಷ್ ಅನ್ನು ಚೆನ್ನಾಗಿ ಬರೆಯುತ್ತಾನೆ ಮೇನ್ ವರ್ಬ್. ಬರೆಯೋರು ಯಾರಿಲ್ಲಿ? ಅವನು. ಈ ಅವನು ಅನ್ನೋಕೆ ಇಂಗ್ಲಿಷ್ ಏನಂತಾರೆ? ಹಿ ಅಂತ. ಅವಳು ನನಗೆ ಒಂದು ಪತ್ರವನ್ನು ಕೊಟ್ಟಿದ್ದಾಳೆ ವರ್ಬ್. ಕೊಟ್ಟವಳು ಅವಳು. ಈ ಅವಳು ಅನ್ನೋಕೆ ಏನಂತಾರೆ? ಶಿ ಅಂತಾರೆ. ಈ ಶಿ ಅಂದ್ರೆ ಸಬ್ಜೆಕ್ಟ್. ಆ ಶಿ ಅವಳು ಅನ್ನೋದು ನಮ್ಮ ಕನ್ನಡದಲ್ಲಿ ಸಬ್ಜೆಕ್ಟ್ ಆಗಿ ವರ್ಕ್ ಮಾಡೋದು. ಅದೇ ನೋಡಿ, ಅದು ಆಕಾಶದಲ್ಲಿ ಸಂತೋಷದಿಂದ ಹಾರಾಡುತ್ತಿದೆ ವರ್ಬ್, ಕ್ರಿಯಾ. ಈ ಕ್ರಿಯೆ ಮಾಡ್ತಾ ಇರೋರು ಅದು. ಈ ಅದು ಅನ್ನೋದು ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್. ಇಟ್ ಅಂತ ತಗೊಳ್ಳೋದು. ಈ ರೀತಿ ನಾವು ಸಬ್ಜೆಕ್ಟ್ ಬಂದಾಗ ಪ್ರೊನೌನ್ ಯಾವ ರೂಪಗಳು ಬಳಸಬೇಕು ಅನ್ನೋದು ಗೊತ್ತಾಯ್ತು. ಅದೇ ನೋಡಿ, ಅವರು ಅಲ್ಲಿ ಕ್ರಿಕೆಟ್ ಆಡುತ್ತಿದ್ದಾರೆ ವರ್ಬ್ ಅಂದ್ರೆ ಕ್ರಿಯೆ. ಆಡ್ತಾ ಇರೋರು ಯಾರು? ಅವರು. ಈ ಅವರು ಅನ್ನೋದು ಸಬ್ಜೆಕ್ಟ್.
ಈ ಅವರು ಅನ್ನೋ ಕನ್ನಡ ಪದಕ್ಕೆ ಅವರು ಬಳಸೋದು ಇಂಗ್ಲಿಷ್ ಪದ ದೇ. ಹಂಗೆ ಈ ದೇನ ಅವು ಆಕಾಶದಲ್ಲಿ ಹಾರಾಡುತ್ತಿವೆ, ಹಾರಾಡ್ತಾ ಇವೆ. ಯಾವ ಹಾರಾಡ್ತಾರೋ ಅವು. ಈ ಅವು ಅನ್ನೋದು ಪ್ರಾಣಿನೋ ಪಕ್ಷಿನೋ ಅವಾಗೂ ಕೂಡ ದೇ ಅಂತಾನೆ ಸಬ್ಜೆಕ್ಟ್ ಬಳಸ್ತಾರೆ. ಅಂದ್ರೆ ದೇ ಅನ್ನೋದು ವ್ಯಕ್ತಿಗಳಿಗೆ ಸಂಬಂಧಪಟ್ಟಾಗ ಅವರು ಅನ್ನೋ ಅರ್ಥದಲ್ಲಿ ಬಳಸಬೇಕು. ಪ್ರಾಣಿ ಅಥವಾ ವಸ್ತುಗಳಿಗೆ ಸಂಬಂಧಪಟ್ಟಾಗ ಅವು ಅಂತ ನಾವು ಅರ್ಥದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ಹಂಗೆ ಇದು ನಮ್ಗೆ ಸಹಾಯ ಮಾಡುತ್ತದೆ. ವರ್ಕ್ ಸಹಾಯ ಮಾಡೋದು ಯಾವುದು? ಇದು. ಈ ಇದು ಸಬ್ಜೆಕ್ಟ್, ಅದಕ್ಕೆ ಇಂಗ್ಲಿಷ್ ಏನಂತಾರೆ ದಿಸ್ ಅಂತಾರೆ. ಈ ಇಟ್ಟನ ಇದು ಮತ್ತು ಅದು ಅಂತ ಬಳಸಬಹುದು, ಎರಡು ಅರ್ಥದಲ್ಲಿ ಬಳಸಬಹುದು. ಆದ್ರೆ ನಾವು ಇದು ಅಂತಾನೆ ಅರ್ಥದಲ್ಲಿ ಬಳಸಬೇಕಾದಾಗ ದಿಸ್. ಅದು ಆಕಾಶದಲ್ಲಿ ಹಾರಾಡುತ್ತಿದೆ ವರ್ಕ್ ಹಾರಾಡ್ತಿರೋರು ಯಾರು? ಅದು. ಈ ಅದು ಅನ್ನೋದೇ ನಮಗೆ ನಿರ್ದಿಷ್ಟವಾಗಿ ಬೇಕಾದಾಗ ದ್ಯಾಟ್ ಅಂತ ಬಳಸ್ತೀವಿ. ಈ ರೀತಿ ದಿಸ್ ಇದು ಅನ್ನೋ ಅರ್ಥದಲ್ಲಿ, ದ್ಯಾಟ್ ಅದು ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ಇವಕ್ಕೆ ಪೂರಕವಾಗಿ ಇಟ್ಟನ ಅದು ಇದು ಎರಡು ಅರ್ಥದಲ್ಲಿ ಬಳಸಬಹುದು. ಆದ್ರೆ ಸಾಂದರ್ಭಿಕವಾಗಿ ಒಂದೊಂದ್ಸಲ ನಮಗೆ ಇದು ಅನ್ನೋ ಅರ್ಥದಲ್ಲಿ ಬೇಕಾದಾಗ ದಿಸ್, ಅದು ಅನ್ನೋ ಅರ್ಥದಲ್ಲಿ ಬೇಕಾದಾಗ ದ್ಯಾಟ್ ಬಳಸಬೇಕು. ಇದು ನಮ್ಗೆ ಗೊತ್ತಿರುವಂತ ವಿಷಯ. ಇವು ನಮಗೆ ಸಹಾಯ ಮಾಡುತ್ತವೆ. ಯಾವ ಸಹಾಯ ಮಾಡ್ತವೆ? ಇವು. ಈ ಇವು ಅನ್ನೋ ಸಬ್ಜೆಕ್ಟ್, ಅದಕ್ಕೆ ಅವರು ಇಂಗ್ಲಿಷ್ ನಲ್ಲಿ ದೀಸ್ ಬಳಸ್ತಾರೆ. ಅವು ಆಕಾಶದಲ್ಲಿ ಹಾರಾಡುತ್ತಿವೆ ವರ್ಕ್ ಹಾರಾಡ್ತಾರೋ ಯಾರು? ಅವು. ಈ ಅವು ಅನ್ನೋಕೆ ಅವ್ರು ಏನ್ ಮಾಡ್ತಾರೆ? ದೋಸ್. ಈ ದೋಸ್ ಅನ್ನೋದು ಸಬ್ಜೆಕ್ಟ್ ಆಗಿ ಬಳಸ್ತೀವಿ. ಈ ರೀತಿ ದೀಸ್ ಮತ್ತು ದೋಸ್ ಅನ್ನ, ಇವು ಮತ್ತು ಅವು ಅನ್ನೋದನ್ನ ದೇ ಅನ್ನೋದ್ರಲ್ಲಿ ಸಾಮಾನ್ಯವಾಗಿ ಬಳಸ್ತಿರ್ತೀವಿ. ಆದ್ರೆ ನಿಖರವಾಗಿ ಇವು ಅಂತ ಬೇಕಾದಾಗ ದೀಸ್, ಅವು ಅಂತ ಬೇಕಾದಾಗ ದೋಸ್ ಅಂತಾನೆ ಬಳಸ್ತಾರೆ. ಅದೇ ನೋಡ್ರಿ, ರವಿ ನಿನ್ನೆ ಬೆಂಗಳೂರಿಗೆ ಹೋದನು ವರ್ಕ್. ಹೋದವರು ಯಾರು? ರವಿ ಒಬ್ಬ ವ್ಯಕ್ತಿ ಹೆಸರು. ಅದು ಕನ್ನಡದಲ್ಲಿಗೂ ರವಿ, ಇಂಗ್ಲಿಷ್ ದಲ್ಲಿನೂ ರವಿ. ಸುಮಾ ಇಂಗ್ಲಿಷ್ ಅನ್ನು ಚೆನ್ನಾಗಿ ಮಾತನಾಡುತ್ತಾಳೆ ವರ್ಕ್. ಮಾತಾಡೋರು ಯಾರು? ಸುಮಾ ಸಬ್ಜೆಕ್ಟ್. ಈ ಸುಮಾ ಅನ್ನೋದು ಇಂಗ್ಲಿಷ್ ನೊಳಗೂ ಸುಮಾನೆ ಅಂತ ಬಳಸ್ತೀವಿ. ಈ ರೀತಿ ವ್ಯಕ್ತಿಗಳ ಹೆಸರುಗಳು, ಅವಕ್ಕೆ ನಾವು ನೌನ್ ಅಂತೀವಿ. ನಾನು ಈಗ ಪ್ರನೌನ್ ಸ್ಥಳದಲ್ಲಿ ನಾವು ಕೊಟ್ಟಿದ್ದೀನಿ. ಆದ್ರೆ ನಾವು ವಿಶೇಷವಾಗಿ ನೆನಪಿಟ್ಕೊಳ್ಳೋದಂದ್ರೆ ಇವು ಪ್ರನೌನ್ ಅಲ್ಲ, ನೌನ್. ಆದ್ರೆ ಸಬ್ಜೆಕ್ಟ್ ಆಗಿ ಬಳಸಲಿಕ್ಕೆ ನಮ್ಗೆ ಅವಶ್ಯವಾಗಿ ಬೇಕಾದಂತ ಸದ್ಯದ ಶಬ್ದಗಳನ್ನು ನಾವು ಚರ್ಚೆ ಮಾಡ್ತಿರೋದ್ರಿಂದ ಈ ಪ್ರನೌನ್ ಅಡಿಯಲ್ಲಿನೇ ಈ ನೌನ್ ಗಳನ್ನು ಬಳಸಿದ್ವಿ. ಆದ್ರೆ ಒಂದು ನಾವು ನೆನಪಿಟ್ಕೊಳ್ಳೋದು ಮುಖ್ಯವಾದ ವಿಷಯ ಅಂದ್ರೆ ನೌನ್ ಅನ್ನ, ಅಂದ್ರೆ ವ್ಯಕ್ತಿ ಹೆಸರುಗಳನ್ನ, ಊರಿನ ಹೆಸರುಗಳನ್ನ, ದೇಶದ ಹೆಸರುಗಳನ್ನ ಕನ್ನಡದಲ್ಲಿ ಏನಂತೀವಿ ಅವನೇ ಇಂಗ್ಲಿಷ್ ಅಲ್ಲಿ ಅಂತಿರ್ತಾರೆ. ಅಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಅದೇ ನಾವು, ನೀನು, ನೀವು, ಅವನು, ಅವಳು, ಅದು, ಅವು, ಅವರು ಅನ್ನೋ ಪದಗಳಿಗೆ ಪ್ರನೌನ್ ರೂಪದಲ್ಲಿ ಬೇರೆ ಇಂಗ್ಲಿಷ್ ಪದಗಳನ್ನು ಬಳಸ್ತಿರ್ತಾರೆ. ಅವು ಜನರು ಶ್ರೀಮಂತರಾಗಲು ಬಯಸುತ್ತಾರೆ. ಯಾರು ಬಯಸೋರು? ಜನರು ಸಬ್ಜೆಕ್ಟ್. ಈ ಜನರನ್ನ ಇಂಗ್ಲಿಷ್ ನಲ್ಲಿ ಪೀಪಲ್. ಇವೆಲ್ಲ ನೌನ್. ಹಂಗೆ ನೋಡ್ರಿ, ನನ್ನ ಸಹೋದರನು ಇಂಗ್ಲಿಷ್ ಅನ್ನು ಚೆನ್ನಾಗಿ ಮಾತನಾಡುತ್ತಾನೆ ವರ್ಕ್. ಮಾತಾಡೋರು ಯಾರು? ನನ್ನ ಸಹೋದರ, ಮೈ ಬ್ರದರ್ ಇಂಗ್ಲಿಷ್ ನಲ್ಲಿ. ನಂತರ ನಿನ್ನ ಗೆಳೆಯನು ಇಂಗ್ಲಿಷ್ ಅನ್ನು ಚೆನ್ನಾಗಿ ಮಾತನಾಡುತ್ತಾನೆ ವರ್ಕ್. ಯಾರು ಮಾತಾಡೋರು? ನಿನ್ನ ಗೆಳೆಯ, ಯುವರ್ ಬ್ರದರ್. ಈ ರೀತಿ ಇಂಗ್ಲಿಷ್ ನಲ್ಲಿ ಯುವರ್ ಫ್ರೆಂಡ್ ಅಂತ ಬಳಸ್ತೀವಿ. ಈ ರೀತಿ ಕೆಲವೊಂದು ಪ್ರೊನೌನ್ ಅನ್ನು ಸಬ್ಜೆಕ್ಟ್ ಆಗಿ ಬಳಸ್ತೀವಿ ಮತ್ತು ನೌನ್ ಅನ್ನು ಸಬ್ಜೆಕ್ಟ್ ಆಗಿ ಬಳಸಿದಾಗ ಕನ್ನಡದ ಪದಗಳೇ ಇಂಗ್ಲಿಷ್ ನಲ್ಲಿ ಇರ್ತಾವೆ ಅನ್ನೋದು ನಾವು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಂತ ವಿಷಯ. ಅಂದ್ರೆ ಮುಖ್ಯವಾಗಿ ಈ ಪ್ರೊನೌನ್ ಸಬ್ಜೆಕ್ಟ್ ಆದಾಗ ಯಾವ ರೂಪ ಪಡ್ಕೊಳ್ಳುತ್ತೆ ನಾವು ಗೊತ್ತಾಗುತ್ತೆ. ಐ ನಾನು, ವಿ ನಾವು, ಯು ನೀನು, ಯು ನೀವು, ಹಿ ಅವನು, ಶಿ ಅವಳು, ಇಟ್ ಅದು, ದೇ ಅವರು ಮತ್ತು ಅವು, ದಿಸ್ ಇದು, ದ್ಯಾಟ್ ಅದು. ಓಕೆ. ನಂತರ ರವಿ, ಸುಮಾ ಅನ್ನೋ ವ್ಯಕ್ತಿ ಹೆಸರುಗಳನ್ನ, ರವಿ ಪರವಾಗಿ ಬೇಕಾದ ಗಂಡು ವ್ಯಕ್ತಿಯನ್ನ ರವಿ, ರಾಜು, ರಾಮು, ಅಕ್ಬರ್, ಅಲಿ, ಸುನೀಲ್, ಜಾನ್, ಅಬ್ರಾಹಿಂ ಅನ್ನೋ ಪದಗಳನ್ನು ತಗೊಳ್ಬಹುದು. ಸುಮಾ ಅನ್ನೋ ಪದದಲ್ಲಿ ಮತ್ತೆ ನಾವು ಬೇರೆ ಬೇರೆ ಹೆಸರುಗಳನ್ನು ತಗೊಳ್ಬಹುದು. ಗೀತಾ, ಅನಿತಾ, ಪುನೀತಾ, ಫಾತಿಮಾ. ಓಕೆ. ಈ ರೀತಿ ವ್ಯಕ್ತಿಗಳ ಹೆಸರುಗಳನ್ನ ನೌನ್ ರೂಪದಲ್ಲಿ ತಗೊಳ್ಬಹುದು. ಅವು ಕನ್ನಡದಲ್ಲಿ ಏನಿರ್ತವೆ ಅವುಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಬಳಸ್ತೀವಿ. ಅದು ಬಹಳ ವ್ಯತ್ಯಾಸ ಕೊಡೋದು. ಆದ್ರೆ ಈ ಪ್ರೊನೌನ್ ಅನ್ನ ನೆನಪಿಟ್ಕೊಂಡಿರೋದು. ಇನ್ನೊಂದು ರೀತಿ ಈ ಪ್ರೊನೌನ್ ಬಳಸ್ತೀವಿ ನಾವು ಆಬ್ಜೆಕ್ಟ್ ಆಗಿ ಬಳಸ್ತೀವಿ. ಆಬ್ಜೆಕ್ಟ್ ಆಗಿ ಬಳಸಿದಾಗ ಹೇಗಿರ್ತವೆ ನೋಡಿ. ಅವನು ನನಗೆ ಬೈಯುತ್ತಿದ್ದಾನೆ ವರ್ಕ್. ಬೈಯೋ ಕ್ರಿಯೆ ಇದೆ. ಈ ಬೈಯೋ ಕ್ರಿಯೆ ಮಾಡ್ತಿರೋರು ಯಾರು? ನಾನು ಸಬ್ಜೆಕ್ಟ್. ಇನ್ನು ಉಳಿದಿದ್ದೆಲ್ಲ ವಾಕ್ಯದಲ್ಲಿ ಆಬ್ಜೆಕ್ಟ್. ಯಾವುದು? ನನಗೆ. ಈ ನನಗೆ ಅನ್ನೋದು ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಅನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ? ನನಗೆ, ಮೀ.
ಇದನ್ನ ಕನ್ನಡದಲ್ಲಿ ನಾವು ಎರಡು ರೀತಿಯಲ್ಲಿ ಬಳಸ್ಕೊಳ್ತೀವಿ, ನನಗೆ ಅಥವಾ ನನ್ನನ್ನು. ಅವನು ನನಗೆ ಬೈಯುತ್ತಿದ್ದಾನೆ ಅಂದ್ರೂ ಕೂಡ ಆಬ್ಜೆಕ್ಟ್, ಅವನು ನನ್ನನ್ನು ಬೈಯುತ್ತಿದ್ದಾನೆ ಕೂಡ ಅಂತೀವಿ ಕನ್ನಡದಲ್ಲಿ. ಅವಾಗ ಕೂಡ ನನ್ನನ್ನು ಅಂತ ಬಳಸೋದು ಇಂಗ್ಲಿಷ್ ನಲ್ಲಿ ನೀನೇ ಬಳಸಬೇಕು. ಈ ರೀತಿ ಆಬ್ಜೆಕ್ಟ್ ರೂಪದಲ್ಲಿ ಇಂಗ್ಲಿಷ್ ಒಂದೇ ಇದ್ರೂ ಕೂಡ ಕನ್ನಡದಲ್ಲಿ ಎರಡು ಅರ್ಥದಲ್ಲಿ ತಗೊಳ್ಬಹುದು. ಎರಡು ಅರ್ಥದಲ್ಲಿ ತಗೊಂಡ್ರೆ ಆಬ್ಜೆಕ್ಟ್ ಆಗೋದ್ರಿಂದ ನಾವು ಮೀನೇ ಬಳಸ್ತೀವಿ. ಮೀ ನನಗೆ, ನನ್ನನ್ನು. ಅವರು ನಮ್ಮನ್ನು ಸೋಲಿಸಿದರು. ಸೋಲಿಸಿದರು ಅವರು ಸಬ್ಜೆಕ್ಟ್, ನಮ್ಮನ್ನು ಆಬ್ಜೆಕ್ಟ್. ನಾವು ಬೇರೆ, ನಮ್ಮನ್ನು ಬೇರೆ. ನಾವು ವಿ ಸಬ್ಜೆಕ್ಟ್ ಆಗಿ ಬರುತ್ತೆ, ನಮ್ಮನ್ನು ಅದು ಆಬ್ಜೆಕ್ಟ್ ಆಗಿ ಬರುತ್ತೆ. ಈ ನಮ್ಮನ್ನು ಇಂಗ್ಲಿಷ್ ನಲ್ಲಿ ಅಸ್ ಬಳಸ್ತಾರೆ. ಈ ಅಸ್ ಅಂದ್ರೆ ನಮಗೆ, ನಮ್ಮನ್ನು. ಅವರು ನಮ್ಮನ್ನು ಸೋಲಿಸಿದರು, ಅವರು ನಮಗೆ ಸೋಲಿಸಿದರು. ಎರಡು ಒಂದೇ. ಎರಡು ಒಂದೇ ಇದ್ರೂ ಕೂಡ ನಾವು ಕನ್ನಡದಲ್ಲಿ ನಮಗೆ ಅಥವಾ ನಮ್ಮನ್ನು ಬಳಸಿದಾಗ ಅಸ್ ಅನ್ನೋ ಇಂಗ್ಲಿಷ್ ಪದ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಹಂಗೆ ನಾವು ಈ ಸಲ ನಿಮ್ಮನ್ನು ಸೋಲಿಸಬಲ್ಲೆವು. ಸೋಲಿಸಬಲ್ಲೆವು ವರ್ಬ್, ನಾವು ಸಬ್ಜೆಕ್ಟ್, ನಿಮ್ಮ, ನಿನ್ನನ್ನು ಯು, ನಿನಗೆ, ನಿನ್ನನ್ನು ಆಬ್ಜೆಕ್ಟ್ ಕನ್ನಡದಲ್ಲಿ. ಅದನ್ನೇ ಇಂಗ್ಲಿಷ್ ನಲ್ಲಿ ಯು ಬಳಸ್ತದೆ. ಯು ಸಬ್ಜೆಕ್ಟ್ ಆಗಿ ಬರ್ಬೋದು, ಆಬ್ಜೆಕ್ಟ್ ಆಗಿ ಬರ್ಬೋದು. ಸಬ್ಜೆಕ್ಟ್ ಆಗಿ ಬಳಸಿದಾಗ ನೀನು ಅನ್ನೋ ಅರ್ಥದಲ್ಲಿ, ಆಬ್ಜೆಕ್ಟ್ ಆಗಿ ಬಳಸಿದಾಗ ನಿನಗೆ, ನಿನ್ನನ್ನು ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ಅದೇ ನೋಡಿ, ನಾವು ಈ ಸಲ ನಿಮ್ಮನ್ನು ಸೋಲಿಸಬಲ್ಲೆವು. ಸೋಲಿಸಬಲ್ಲೆವು ವರ್ಬ್, ನಾವು ಸಬ್ಜೆಕ್ಟ್, ನಿಮ್ಮನ್ನು ಆಬ್ಜೆಕ್ಟ್. ಈ ನಿಮ್ಮನ್ನು ಇಂಗ್ಲಿಷ್ ಯು, ಅದನ್ನ ಕನ್ನಡದಲ್ಲಿ ನಿಮಗೆ, ನಿಮ್ಮನ್ನು ಅನ್ನೋ ಅರ್ಥದಲ್ಲಿ ಬಳಸ್ಬೋದು. ಹಾಗೆ ನೋಡ್ರಿ, ನಾನು ಇಂದು ಅವನನ್ನು ಭೇಟಿಯಾಗುತ್ತೇನೆ. ಭೇಟಿಯಾಗುತ್ತೇನೆ ವರ್ಬ್, ಯಾರು ಭೇಟಿಯಾಗೋರು? ನಾನು. ನಾನು ಸಬ್ಜೆಕ್ಟ್, ಅವನನ್ನು ಆಬ್ಜೆಕ್ಟ್. ಈ ಅವನನ್ನು ಇಂಗ್ಲಿಷ್ ನಲ್ಲಿ ಹಿಮ್, ಅದನ್ನ ಕನ್ನಡದಲ್ಲಿ ಅವನಿಗೆ, ಅವನನ್ನು. ನೋಡ್ರಿ, ಹಿ ಅಂದ್ರೆ ಏನು ಮೀನಿಂಗ್, ಶಿ ಹಿ ಅವನು, ಹಿಮ್ ಅವನಿಗೆ, ಅವನು. ಈ ವ್ಯತ್ಯಾಸಗಳು ಗೊತ್ತಿರಬೇಕು, ಅದಕ್ಕೆ ನಾವು ಕಲಿತೇವೆ. ಐ ನಾನು, ಮೀ ನನಗೆ, ನಾನು. ಈ ವ್ಯತ್ಯಾಸಗಳು ಗೊತ್ತಾಗ್ತವೆ. ಹಾಗೆ ನೋಡಿ, ನಾವು ಅವಳನ್ನು ಇಂದು ಭೇಟಿಯಾಗುತ್ತೇವೆ. ನಾವು ಅವಳನ್ನು ಇಂದು ಭೇಟಿಯಾಗುತ್ತೇವೆ. ಭೇಟಿಯಾಗುತ್ತೇವೆ ವರ್ಬ್, ನಾವು ಸಬ್ಜೆಕ್ಟ್, ಅವಳನ್ನು ಆಬ್ಜೆಕ್ಟ್. ಈ ಅವಳನ್ನು ಕೇಳ್ತಾರೆ ಹರ್ ಅಂತ. ಅವಳಿಗೆ, ಅವಳನ್ನು ಅಂತ ಬಳಸ್ಬೋದು. ನಾವು ಅದನ್ನು ಕೊಂದೆವು. ಕೊಂದೆವು ವರ್ಬ್, ಕೊಂದವರು ಯಾರು? ನಾವು ಸಬ್ಜೆಕ್ಟ್, ಅದನ್ನು ಆಬ್ಜೆಕ್ಟ್. ಈ ಅದನ್ನು ಇಂಗ್ಲಿಷ್ ನಲ್ಲಿ ಇಟ್ ಬಳಸ್ತಾರೆ. ಈ ಇಟ್ ಆಬ್ಜೆಕ್ಟ್ ಆದಾಗ ಅದಕ್ಕೆ, ಅದನ್ನು ಮೀನಿಂಗ್. ಅದೇ ಇಟ್ ಸಬ್ಜೆಕ್ಟ್ ಬಂದಾಗ ಅದು, ಇದು ಅನ್ನೋರ್ತಾರೆ. ಈ ವ್ಯತ್ಯಾಸಗಳು ನಾವು ನೋಡ್ತಾ ನೋಡ್ತಾ ಕಲಿತಾ ನಮ್ಗೆ ಅದು ಮನವರಿಕೆ ಆಗ್ತದೆ. ನಾವು ಈ ಸಲ ಅವರನ್ನು ಸೋಲಿಸಿದೆವು. ಸೋಲಿಸಿದೆವು ವರ್ಬ್, ನಾವು ಸಬ್ಜೆಕ್ಟ್, ಅವರನ್ನು ದೆಮ್. ಈ ದೆಮ್ ಅನ್ನ ಆಬ್ಜೆಕ್ಟ್ ಆಗಿ ಬಳಸಿದಾಗ ಅವರಿಗೆ, ಅವರನ್ನು ಬಳಸಬಹುದು. ಅದೇ ಪ್ರಾಣಿ ವಸ್ತು, ನಾವು ಅವುಗಳನ್ನು ಭೇಟಿಯಾಡುತ್ತೇವೆ. ನಾವು ಅವುಗಳನ್ನು ಕೊಲ್ಲುತ್ತೇವೆ. ಕೊಲ್ಲುತ್ತೇವೆ ವರ್ಬ್, ನಾವು ಸಬ್ಜೆಕ್ಟ್, ಅವುಗಳನ್ನು ಆಬ್ಜೆಕ್ಟ್, ದೆಮ್. ಇವು ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟ ಹಾಗೆ ಅವಾಗ ಬಳಸಿದಾಗ ಅವುಗಳಿಗೆ, ಅವುಗಳನ್ನು ಅರ್ಥದಲ್ಲಿ ದೆಮ್ ಬಳಸಬಹುದು. ಹಾಗೆ ನೋಡಿ, ನಾನು ಇದನ್ನು ಕೊಲ್ಲುತ್ತೇನೆ. ನಾನು ಇದನ್ನು ಕೊಲ್ಲುತ್ತೇನೆ. ಕೊಲ್ಲುತ್ತೇನೆ ವರ್ಬ್, ನಾನು ಸಬ್ಜೆಕ್ಟ್, ಇದನ್ನು ಆಬ್ಜೆಕ್ಟ್. ಆ ಇದನ್ನು ಅನ್ನೋದು ಕೂಡ ಅವರು ದಿಸ್ ಬಳಸ್ತಾರೆ. ಆ ದಿಸ್ ಸಬ್ಜೆಕ್ಟ್ ಆದಾಗ ಇದು, ಅದೇ ಆಬ್ಜೆಕ್ಟ್ ಆದಾಗ ಇದಕ್ಕೆ, ಇದನ್ನು. ನಾನು ಅದನ್ನು ಬಯಸುತ್ತೇನೆ. ಬಯಸುತ್ತೇನೆ ವರ್ಬ್, ನಾನು ಸಬ್ಜೆಕ್ಟ್, ಏನನ್ನು ಬಯಸುತ್ತೇನೆ? ಅದನ್ನು ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಆದಾಗ ಅದಕ್ಕೆ ದ್ಯಾಟ್ ಅಂತಾನೆ ತಗೊಳ್ತೀವಿ. ಈ ದ್ಯಾಟ್ ಸಬ್ಜೆಕ್ಟ್ ಆಗಿ ಬಂದಾಗ ಅದು ಅನ್ನೋ ಅರ್ಥದಲ್ಲಿ, ಅದೇ ಆಬ್ಜೆಕ್ಟ್ ಆಗಿ ಬಂದಾಗ ಅದಕ್ಕೆ, ಅದನ್ನು ಅನ್ನೋ ಅರ್ಥ ಬಳಸ್ತೀವಿ. ಇನ್ನು ಮುಂದೆ ನೋಡ್ರಿ, ನಾನು ಇವುಗಳನ್ನು ಖರೀದಿಸುತ್ತೇನೆ. ಖರೀದಿಸುತ್ತೇನೆ ವರ್ಬ್, ನಾನು ಸಬ್ಜೆಕ್ಟ್, ಇವುಗಳನ್ನು ಆಬ್ಜೆಕ್ಟ್. ಅವಾಗ ಇವುಗಳಿಗೆ ಅಥವಾ ಇವುಗಳನ್ನು ದೀಸ್ ಅಂತ. ನಾನು ಅವುಗಳನ್ನು ನಿಮಗೆ ಕೊಡುತ್ತೇನೆ. ಕೊಡುತ್ತೇನೆ ವರ್ಬ್, ನಾನು ಸಬ್ಜೆಕ್ಟ್, ಅವುಗಳನ್ನು ಆಬ್ಜೆಕ್ಟ್. ಅವಾಗ ದೋಸೆ ಬಳಸ್ತೀವಿ ಕನ್ನಡದಲ್ಲಿ, ಅವುಗಳಿಗೆ, ಅವುಗಳನ್ನು ಅಂತ. ಈ ರೀತಿ ಈ ಪ್ರನೌನ್ ರೂಪದಲ್ಲಿ ಬರುವಂತಹ ಸಬ್ಜೆಕ್ಟ್ ರೂಪ ಯಾವುದು, ಆಬ್ಜೆಕ್ಟ್ ರೂಪ ಗೊತ್ತಿರಬೇಕು. ನಂತರ ನೌನ್ಗಳು ನೋಡಿ, ನಾನು ರವಿಯನ್ನು ಭೇಟಿಯಾಗುತ್ತೇನೆ. ಭೇಟಿಯಾಗುತ್ತೇನೆ ವರ್ಬ್, ನಾನು ಸಬ್ಜೆಕ್ಟ್, ರವಿಯನ್ನು ಆಬ್ಜೆಕ್ಟ್. ಈ ರವಿಯನ್ನು ಅನ್ನೋದು ಕನ್ನಡದಿಂದ ಇಂಗ್ಲಿಷ್ ಹೋಗುವಾಗ ಆಬ್ಜೆಕ್ಟ್ ರೂಪದಲ್ಲಿ ರವಿನೇ ಬಳಸ್ತೀವಿ. ಅಲ್ಲಿ ರವಿ ಆಬ್ಜೆಕ್ಟ್ ಆಗಿ ಬಳಕೆ ಆದಾಗ ರವಿಗೆ, ರವಿಯನ್ನು. ಅದೇ ರವಿ ಸಬ್ಜೆಕ್ಟ್ ಆದಾಗ ರವಿ ಅಂತ ಅಷ್ಟೇ ಇರ್ತದೆ. ರವಿ ಒಂದು ಪುಸ್ತಕವನ್ನು ಕೊಟ್ಟಿದ್ದಾನೆ. ಕೊಟ್ಟಿದ್ದಾನೆ ವರ್ಬ್, ರವಿ ಸಬ್ಜೆಕ್ಟ್. ಅವಾಗ ರವಿ ಸಬ್ಜೆಕ್ಟ್ ಆದಾಗ ಇಂಗ್ಲಿಷ್ ನಲ್ಲಿ ರವಿನೇ. ಅದೇ ಆಬ್ಜೆಕ್ಟ್, ನಾನು ರವಿಯನ್ನು ಇಷ್ಟಪಡುತ್ತೇನೆ. ಇಷ್ಟಪಡುತ್ತೇನೆ ವರ್ಬ್, ನಾನು ಸಬ್ಜೆಕ್ಟ್, ರವಿಯನ್ನು ಆಬ್ಜೆಕ್ಟ್. ಅವಾಗ ರವಿನೇ ಬಳಸ್ತೇನೆ. ನಂತರ ನೋಡ್ರಿ, ನಾನು ಇಂದು ಸುಮಾರನ್ನು ಭೇಟಿಯಾಗುತ್ತೇನೆ. ಭೇಟಿಯಾಗುತ್ತೇನೆ ವರ್ಬ್,
ನಾನು ಸಬ್ಜೆಕ್ಟ್. ಯಾರನ್ನು? ಸುಮಾಳನ್ನು ಆಬ್ಜೆಕ್ಟ್. ಸುಮಾ ಆಬ್ಜೆಕ್ಟ್. ನೋಡ್ರಿ, ಇವು ನೌನ್ ಸಬ್ಜೆಕ್ಟ್ ಆದಾಗ ಅದೇ ರೂಪದಲ್ಲಿ ಆಕಾರದಲ್ಲಿ ಇರ್ತವೆ, ಆಬ್ಜೆಕ್ಟ್ ಆದಾಗ ಅದೇ ರೂಪದಲ್ಲಿ ಇರ್ತವೆ. ಆಕಾರ ಬದಲಾಗೋದು ಆಬ್ಜೆಕ್ಟ್. ಐ ಸಬ್ಜೆಕ್ಟ್, ಮೀ ಆಬ್ಜೆಕ್ಟ್, ವಿ ಸಬ್ಜೆಕ್ಟ್, ಅಸ್ ಆಬ್ಜೆಕ್ಟ್, ಯು ನೀನು, ಯು ನಿನಗೆ ನಿನ್ನನ್ನು, ಯು ನೀವು, ಯು ನಿಮಗೆ ನಿಮ್ಮನ್ನು, ಹಿ ಸಬ್ಜೆಕ್ಟ್, ಹಿಮ್ ಆಬ್ಜೆಕ್ಟ್, ಶಿ ಸಬ್ಜೆಕ್ಟ್, ಹರ್ ಆಬ್ಜೆಕ್ಟ್, ಇಟ್ ಸಬ್ಜೆಕ್ಟ್, ಇಟ್ ಆಬ್ಜೆಕ್ಟ್, ದೇ ಸಬ್ಜೆಕ್ಟ್, ದೆಮ್ ಆಬ್ಜೆಕ್ಟ್. ಈ ವ್ಯತ್ಯಾಸಗಳು ಗೊತ್ತಾಗ್ತಾ ಹೋಗುತ್ತೆ. ಹಂಗೆ ನೋಡ್ರಿ, ನಾವು ಒಳ್ಳೆಯ ಜನರನ್ನು ಗೌರವಿಸುತ್ತೇವೆ. ಗೌರವಿಸುತ್ತೇವೆ ನಾವು ಸಬ್ಜೆಕ್ಟ್. ಜನರನ್ನು, ಅವು ಕೂಡ ಪೀಪಲ್ ಬರುತ್ತೆ, ನೆನಪಿಟ್ಕೊಳ್ಳು. ನಂತರ ನಾನು ಇಂದು ನನ್ನ ಸಹೋದರಿಗೆ ಸಹಾಯ ಮಾಡುತ್ತೇನೆ. ಸಹಾಯ ಮಾಡುತ್ತೇನೆ ವರ್ಬ್. ಈ ಸಲ ನನ್ನ ಸಹೋದರಿಗೆ ಸಹಾಯ ಮಾಡುತ್ತೇನೆ. ಸಹಾಯ ಮಾಡುತ್ತೇನೆ ವರ್ಬ್. ನಾನು ಸಬ್ಜೆಕ್ಟ್. ನನ್ನ ಸಹೋದರನಿಗೆ ಮೈ ಬ್ರದರ್. ಸಬ್ಜೆಕ್ಟ್ ಇದ್ದಾಗ ಮೈ ಬ್ರದರ್, ಅದೇ ಆಬ್ಜೆಕ್ಟ್ ಆದಾಗ ಮೈ ಬ್ರದರ್. ಅಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಹಂಗೆ ನೋಡ್ರಿ, ನಾನು ಇಂದು ನಿನ್ನ ಗೆಳೆಯನನ್ನು ಭೇಟಿಯಾಗುತ್ತೇನೆ. ಭೇಟಿಯಾಗುತ್ತೇನೆ ವರ್ಬ್. ನಾನು ಸಬ್ಜೆಕ್ಟ್. ನಿನ್ನ ಗೆಳೆಯನನ್ನು ಆಬ್ಜೆಕ್ಟ್. ಅವಾಗ ಕೂಡ ಇಂಗ್ಲಿಷ್ ನಲ್ಲಿ ಯುವರ್ ಫ್ರೆಂಡ್. ಈ ರೀತಿ ಪ್ರೊನೌನ್ ಸಬ್ಜೆಕ್ಟ್ ಆದಾಗ ಯಾವ ರೂಪದಲ್ಲಿ ಇರುತ್ತೆ, ಅದರದ ಸ್ಪೆಲ್ಲಿಂಗ್ ಏನು, ಆಬ್ಜೆಕ್ಟ್ ಆದಾಗ ಏನು, ಅದ್ರ ಸ್ಪೆಲ್ಲಿಂಗ್ ಏನು ನೋಡೋಣ ಒಂದ್ಸರ. ಐ ನಾನು, ಮೀ ನನಗೆ ನನ್ನನ್ನು, ವಿ ನಾವು, ಅಸ್ ನಮಗೆ ನಮ್ಮನ್ನು, ಯು ನೀನು, ಯು ನಿನಗೆ ನಿನ್ನನ್ನು, ಯು ನೀವು, ಯು ನಿಮಗೆ ನಿಮ್ಮನ್ನು, ಹಿ ಅವನು, ಹಿಮ್ ಅವನಿಗೆ ಅವನನ್ನು, ಶಿ ಅವಳು, ಹರ್ ಅವಳಿಗೆ ಅವಳನ್ನು, ಇಟ್ ಅದು ಅಥವಾ ಇದು, ಇಟ್ ಅದಕ್ಕೆ ಅದನ್ನು, ದೇ ಅವರು ಅಥವಾ ಅವು, ಅದೇ ಆಬ್ಜೆಕ್ಟ್ ಆದಾಗ ದ್ಯಾಮ್ ಅವರಿಗೆ ಅವರನ್ನು, ಮತ್ತೆ ಪ್ರಾಣಿ ವಸ್ತುಗಳಿದ್ದಾಗ ದೇ ಅವು, ದ್ಯಾಮ್ ಅವುಗಳಿಗೆ ಅವುಗಳನ್ನು, ದಿಸ್ ಇದು, ಅದೇ ಆಬ್ಜೆಕ್ಟ್ ಆದಾಗ ದಿಸ್ ಇದಕ್ಕೆ ಇದನ್ನು, ದ್ಯಾಟ್ ಅದು, ದ್ಯಾಟ್ ಅದಕ್ಕೆ ಅದನ್ನು, ದೀಸ್ ಇವು, ಇವುಗಳಿಗೆ ಇವುಗಳನ್ನು, ದೋಸ್ ಅವು, ದೋಸ್ ಅವುಗಳಿಗೆ ಅವುಗಳನ್ನು, ರವಿ ರವಿಗೆ ರವಿಯನ್ನು, ಸುಮಾ ಸುಮಾಳಿಗೆ ಸುಮಾಳನ್ನು, ಪೀಪಲ್ ಜನರು, ಪೀಪಲ್ ಆಬ್ಜೆಕ್ಟ್ ಆದಾಗ ಜನರಿಗೆ ಜನರನ್ನು, ಮೈ ಬ್ರದರ್ ನನ್ನ ಸಹೋದರ ಸಬ್ಜೆಕ್ಟ್ ಆದಾಗ, ಅದೇ ಆಬ್ಜೆಕ್ಟ್ ಆದಾಗ ಮೈ ಬ್ರದರ್ ನನ್ನ ಸಹೋದರನಿಗೆ, ಯುವರ್ ಫ್ರೆಂಡ್ ನಿನ್ನ ಗೆಳೆಯ ಸಬ್ಜೆಕ್ಟ್ ಆದಾಗ, ಅದೇ ಆಬ್ಜೆಕ್ಟ್ ಆದಾಗ ಯುವರ್ ಫ್ರೆಂಡ್ ನಿನ್ನ ಗೆಳೆಯನಿಗೆ, ನಿನ್ನ ಗೆಳೆಯನನ್ನು, ನಿನ್ನ ಸಹೋದರನನ್ನು ಅನ್ನೋ ಅರ್ಥದಲ್ಲಿ ಬರುತ್ತೆ ಇವು ಪ್ರೊನೌನ್ಸ್. ಈಗ ಇನ್ನೊಂದು, ನಾವು ಇಂಗ್ಲಿಷ್ ವಾಕ್ಯಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಬೇಕಾದಾಗ ಅವಶ್ಯವಾಗಿ ಬೇಕಾದಂತ ಒಂದು ಶಬ್ದಗಳ ಗುಂಪು, ಅದು ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂತ. ಅವು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ. ಮುಂದೊಂದು ವಿಡಿಯೋದಲ್ಲಿ ಮತ್ತೆ ಡೀಟೇಲ್ ಆಗಿ ಅದು ಬಂದೇ ನಾನು ಚರ್ಚೆ ಮಾಡ್ತೀನಿ. ಈಗ ನಾವು ವಾಕ್ಯ ರಚನೆಗೆ ಅತ್ಯವಶ್ಯವಾಗಿ ಬೇಕಾದಂತ ಪದಗಳನ್ನು ಮಾತ್ರ ಅಧ್ಯಯನ ಮಾಡ್ತಾ ಇದ್ದೀವಿ. ಅವು ಪ್ರೊನೌನ್ ತರ ಕಾಣ್ತವೆ, ಆದ್ರೆ ಪ್ರೊನೌನ್ ಅಲ್ಲ. ಅವಕ್ಕೆ ನಾವು ಅಡ್ಜೆಕ್ಟಿವ್ ಅಂತೀವಿ. ಅಂತ ಅಡ್ಜೆಕ್ಟಿವ್ ಅಂದ್ರೆ ಪೊಸೆಸಿವ್ ಅಡ್ಜೆಕ್ಟಿವ್ಸ್. ಈ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡೋಣ. ನೋಡಿ, ನಾನು ಅವನಿಗೆ ನನ್ನ ಪೆನ್ನನ್ನು ಕೊಟ್ಟಿದ್ದೇನೆ ವರ್ಬ್. ನಾನು ಸಬ್ಜೆಕ್ಟ್. ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ನನ್ನ ಪೆನ್ನು, ಯಾರ ಪೆನ್ನು? ನನ್ನ ಪೆನ್ನು. ಆ ಪೆನ್ ಯಾರಿಗೆ ಸೇರಿದೆ? ನನಗೆ ಸೇರಿದೆ. ಅದಕ್ಕೆ ಅದು ನನ್ನ ಪೆನ್ನು. ಒಂದು ನೌನ್ ಯಾರಿಗೆ ಸೇರಿದೆ ಅಂತ ತೋರಿಸುವಂತ ಶಬ್ದಕ್ಕೆ ನಾವು ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂತೀವಿ. ನೋಡಿ, ನನ್ನ ಪೆನ್ನು, ಮೈ ಪೆನ್. ನನ್ನ ಪೆನ್. ಈ ಪೆನ್ ಯಾರಿಗೆ ಸೇರಿದೆ? ನನಗೆ ಸೇರಿದ್ದು. ಅದಕ್ಕೆ ಸೇರಿದೆ ಅನ್ನೋ ಅರ್ಥದಲ್ಲಿ ಬಳಸಲಿಕ್ಕೆ ನಾವು ನನ್ನ ಅನ್ನೋ ಪದ ಬಳಸ್ತೀವಿ ಕನ್ನಡದಲ್ಲಿ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಮಾಯ್. ಅದು ಪಕ್ಕ ಗೊತ್ತಿರೋ. ಆ ಅಂದ್ರೆ ನಾನು, ಮೀ ಅಂದ್ರೆ ನನಗೆ ನನ್ನನ್ನು, ಮಾಯ್ ಅಂದ್ರೆ ನನ್ನ ಗೊತ್ತಾಗಕ್ಕೆ. ನಾವು ನಮ್ಮ ಶಾಲೆಗೆ ಹೋಗುತ್ತಿದ್ದೇವೆ. ಯಾರ ಶಾಲೆಗೆ? ನಮ್ಮ ಶಾಲೆಗೆ. ನಮ್ಮ, ಅವರ್, ನಮ್ಮ. ಹೌದಾ? ಅವನು ನಿನ್ನ ಪೆನ್ನನ್ನು ಮುರಿದಿದ್ದಾನೆ. ಯಾರ ಪೆನ್ನನ್ನು? ನಿನ್ನ ಪೆನ್ನನ್ನು. ಆ ಪೆನ್ ಯಾರಿಗೆ ಸೇರಿದೆ? ನಿನಗೆ. ಅದಕ್ಕೆ ನಿನ್ನ ಪೊಸೆಸಿವ್ ಅಡ್ಜೆಕ್ಟಿವ್ ಇಂಗ್ಲಿಷ್ ನಲ್ಲಿ ಯುವರ್, ನಿನ್ನ. ನಾನು ನಿಮ್ಮ ಮನೆಯನ್ನು ನೋಡಿದ್ದೇನೆ. ಯಾರ ಮನೆಯನ್ನು? ನಿಮ್ಮ ಮನೆಯನ್ನು. ನಿಮ್ಮ, ಯುವರ್, ನಿಮ್ಮ. ಹೌದಾ? ನೋಡಿ, ನಾನು ಅವನ ಮನೆಯನ್ನು ನೋಡಿದ್ದೇನೆ. ಯಾರ ಮನೆಯನ್ನು? ಅವನ ಮನೆ. ಯಾರಿಗೆ ಸೇರಿದೆ? ಅವನಿಗೆ ಸೇರಿದೆ. ಅದಕ್ಕೆ ಅವನ ಮನೆ, ಹೀಸ್, ಅವನ. ನಾನು ಅವಳ ಮನೆಯನ್ನು ನೋಡಿದ್ದೇನೆ. ಯಾರ ಮನೆ? ಅವಳ, ಹರ್, ಅವಳ. ನಾನು ಅದರ ರೆಕ್ಕೆಯನ್ನು ಕತ್ತರಿಸಿದ್ದೇನೆ. ಎದರ ರೆಕ್ಕೆಯನ್ನು?
ಯಾರ ರೇಖೆಯನ್ನು ಅದರ ಅದರ ITS ಅದರ ನೆನ್ಪಿಟ್ಕೊಳ್ಬೇಕು. ITS ಕೂಡಿಸಿ ಬರೀಬೇಕು. IT ಅಪಾಸ್ಟ್ರೋಫಿ ಎಸ್ ಬರೀಬಾರ್ದು. IT ಅಪಾಸ್ಟ್ರೋಫಿ ಎಸ್ ಬರೆದ ಮೀನಿಂಗ್ ಬೇರೆ ಇರುತ್ತೆ. ಅದನ್ನ ಮುಂದೊಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ITS ಒಂದ್ರ ಪಕ್ಕದಲ್ಲಿ ಒಂದು ಇರಬೇಕು. ಇಟ್ಸ್ ಅಂತ ಉಚ್ಚಾರ, ಅವಾಗ ಅದರ ಅರ್ಥ ಕನ್ನಡದಲ್ಲಿ ಅದರ ಅಂತ. ಅದಕ್ಕೆ ಇನ್ನೊಂದ್ಸಲ ನಾವು ನೋಡೋಣ. ಅವುಗಳ ಗೂಡುಗಳನ್ನು ಕಟ್ಟುತ್ತೀವಿ. ಅವರು ತಮ್ಮ ಶಾಲೆಗೆ ಹೋಗುತ್ತಿದ್ದಾರೆ. ಅದನ್ನ ನಾವು ಇನ್ನೊಂದು ಸ್ವಲ್ಪ ಭಿನ್ನವಾಗಿ ಮಾತಾಡಿ. ಅವರು ಅವರ ಶಾಲೆಗೆ ಹೋಗುತ್ತಿದ್ದಾರೆ. ಯಾರ ಶಾಲೆಗೆ? ಅವರ ದೇರ್. ಓಕೆ, ಅವರ. ಅದೇ ಅಂತೀವಿ ಅವುಗಳ ಗೂಡುಗಳನ್ನು ಕಟ್ಟಿಕೊಳ್ಳುತ್ತಿವೆ. ಯಾರ ಗೂಡುಗಳನ್ನು? ಅವುಗಳ ದೇರ್, ಅವುಗಳ ಪ್ರಾಣಿ ಅಥವಾ ವಸ್ತುಗಳಿಂದ. ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡೋಣ. ಅವನ ಅನ್ನಕ್ಕೆ ಈಸ್ ಬಳಸ್ತೀವಿ. ಅದು ಅನಿಸುತ್ತೆ. ರವಿ ತನ್ನ ಶಾಲೆಗೆ ಹೋಗುತ್ತಿದ್ದಾನೆ. ಯಾರ ಶಾಲೆಗೆ? ತನ್ನ. ಈ ತನ್ನ ಅಂದ್ರೆ ಯಾರ ಶಾಲೆ? ಅವನ ಶಾಲೆ. ಇಲ್ಲಿ ತನ್ನ ಅಂತ ಬಂದಾಗ ಅದು ಅವನ ಅರ್ಥದಲ್ಲಿ ಬಳಸಿರುವುದರಿಂದ ಆ ತನ್ನ ಅನ್ನೋ ಕನ್ನಡಕ್ಕೆ ಪರ್ಯಾಯವಾಗಿ ಇಂಗ್ಲಿಷ್ ನಲ್ಲಿ ಈಸ್ ಬಳಸ್ತಾರೆ. ರವಿ ತನ್ನ ಶಾಲೆಗೆ ಹೋಗುತ್ತಿದ್ದಾನೆ. ರವಿ ಈಸ್ ಗೋಯಿಂಗ್ ಟು ಹೀಸ್ ಸ್ಕೂಲ್. ಸುಮಾ ಅವಳು ತನ್ನ ಶಾಲೆಗೆ ಹೋಗುತ್ತಿದ್ದಾಳೆ. ಶಿ ಈಸ್ ಗೋಯಿಂಗ್ ಟು ಹರ್ ಸ್ಕೂಲ್. ಅಲ್ಲಿ ತನ್ನ ಅನ್ನೋದು ಅವಳ ಮಾಡ್ತಾರೆ. ಅದು ಅದರ ಗೂಡನ್ನು ಕಟ್ಟಿಕೊಳ್ಳುತ್ತಿದೆ, ಅಥವಾ ಅದನ್ನ ಏನಂತೀವಿ ನಾವು? ಅದು ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತಿದೆ. ಯಾರ ಗೂಡನ್ನು? ತನ್ನ ಗೂಡನ್ನು. ಈ ತನ್ನ ಅನ್ನೋದು ಕೂಡ ಇಟ್ಸ್. ಅದಕ್ಕೇನಂತೀವಿ ನೋಡ್ರಿ, ಅದರ ತನ್ನ. ಅದರ ಅನ್ನೋದು ನಾವು ಇಟ್ಸ್ ಅಂತ ತಿಳ್ಕೊಳ್ತೀವಿ. ಒಂದೊಂದ್ಸಲ ಇದರ ಅನ್ನೋ ಉಪಯೋಗ ಮಾಡ್ತೀವಿ, ಅವಾಗ ಇಟ್ಸ್ ಅಂತ. ಹಂಗೆ ನೋಡ್ರಿ, ಅವರು ಅವರ ಶಾಲೆಗೆ ಹೋಗುತ್ತಿದ್ದಾರೆ. ಅಂದ್ರೆ ಒಂದೊಂದ್ಸರಿ ಅವರು ತಮ್ಮ ಶಾಲೆಗೆ ಹೋಗುತ್ತಿದ್ದಾರೆ. ತಮ್ಮ ಅಂದ್ರೆ ಇಲ್ಲಿ ಬ್ರದರ್ ಅಲ್ಲ. ಆ ಶಾಲೆಗೆ ಯಾರಿಗೆ ಸೇರಿದ್ದು ಅನ್ನೋ ಅರ್ಥದಲ್ಲಿ ತಮ್ಮ ಬಳಸಿರ್ತೀವಿ. ಅದು ಪೊಸಿಟಿವ್ ಅಡ್ಜೆಕ್ಟಿವ್. ಇಂಗ್ಲಿಷ್ ನಲ್ಲಿ ದೇರ್ ಅಂತೀವಿ. ದೇ ಆರ್ ಗೋಯಿಂಗ್ ಟು ದೇರ್ ಸ್ಕೂಲ್. ಅವು ತಮ್ಮ ಗೂಡುಗಳನ್ನು ಕಟ್ಟಿಕೊಳ್ಳುತ್ತಿವೆ. ದೇ ಆರ್ ಬಿಲ್ಡಿಂಗ್ ದೇರ್ ನೆಸ್. ಓಕೆ, ದೇರ್ ತಮ್ಮ. ನಾವು ಕೆಲವೊಂದು ವಿಶೇಷವಾದ ಪದಗಳಲ್ಲಿ ಬಳಸಬೇಕು. ಅದನ್ನು ಗಮನ ಕೊಟ್ಟು ಕಲಿಯೋಣ. ಇಲ್ಲಿ ದಿಸ್, ದ್ಯಾಟ್, ದೀಸ್ ಮತ್ತು ದೋಸ್ ಅನ್ನೋ ಪದಗಳನ್ನು, ಇವು ನಿಜವಾಗ್ಲೂ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಲ್ಲ. ನಾನು ಅಡ್ಜೆಕ್ಟಿವ್ ಚಾಪ್ಟರ್ ಹೇಳುವಾಗ ಆ ವಿಡಿಯೋದಲ್ಲಿ ಬಹಳ ವಿಶಾಲ ಅರ್ಥದಲ್ಲಿ ವಿವರವಾಗಿ ಅದನ್ನು ನಾನು ಚರ್ಚೆ ಮಾಡ್ತೇನೆ. ಈಗ ಇವು ಆಕ್ಚುಲಿ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತೀವಿ. ಆದ್ರೆ ಇಲ್ಲಿ ನಾವು ಇಂಗ್ಲಿಷ್ ಕಲಿಯಲಿಕ್ಕೆ ಇಂತಹ ಪದಗಳು ಈಗ ಅವಶ್ಯ ಇರೋದ್ರಿಂದನೇ ಇದರಲ್ಲಿ ಸೇರಿಸ್ತಾ ಇದ್ದೀವಿ. ಏನಂದ್ರೆ ನೋಡೋಣ. ಇಲ್ಲಿ ದಿಸ್ ಅನ್ನೋ ಪದನ ನಾವು ಅಡ್ಜೆಕ್ಟಿವ್ ಆಗಿ ಬಳಸಿದಾಗ ಪೊಸಿಟಿವ್ ಅಡ್ಜೆಕ್ಟಿವ್ ಅಂತೀವಿ. ಯಾಕೆ ಪೊಸಿಟಿವ್ ಅಡ್ಜೆಕ್ಟಿವ್ ಅಂದ್ರೆ, ನಾನು ಈ ವಿದ್ಯಾರ್ಥಿಗೆ ಇಂಗ್ಲಿಷ್ ಕಲಿಸುತ್ತೇನೆ. ಯಾವ ವಿದ್ಯಾರ್ಥಿಗೆ? ಈ ವಿದ್ಯಾರ್ಥಿಗೆ. ಈ ಅನ್ನುವಾಗ ನನ್ನ ಕೈ ಆ ವಿದ್ಯಾರ್ಥಿ ಕಡೆ ಅಂತ ತೋರಿಸ್ತದೆ, ಡೆಮಾನ್ಸ್ಟ್ರೇಟ್ ಮಾಡುತ್ತೆ. ಅದಕ್ಕೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತೀವಿ. ಈ ರೀತಿಯ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್, ಈ ಹುಡುಗ, ದಿಸ್ ಬಾಯ್. ಅಲ್ಲಿ ಈ ಅನ್ನೋಕೆ ನಾವು ದಿಸ್ ಅನ್ನು ಬಳಸ್ತೀವಿ. ಈ ಹುಡುಗ, ದಿಸ್ ಬಾಯ್. ಈ ಮನೆ, ದಿಸ್ ಹೌಸ್. ಓಕೆ, ನೋಡ್ರಿ, ಆ ಹುಡುಗ ಅವಾಗ ಏನಾಗ್ತೈತಿ? ದ್ಯಾಟ್ ಬಾಯ್. ಆ ಹುಡುಗ. ಈ ಹುಡುಗ, ದಿಸ್ ಬಾಯ್. ನಾನು ಈ ಹುಡುಗನಿಗೆ ಇಂಗ್ಲಿಷ್ ಕಲಿಸುತ್ತೇನೆ. ಯಾವ ಹುಡುಗನಿಗೆ? ಈ ಹುಡುಗನಿಗೆ. ನಾನು ಆ ಹುಡುಗನಿಗೆ ಇಂಗ್ಲಿಷ್ ಕಲಿಸುತ್ತೇನೆ. ದ್ಯಾಟ್ ಬಾಯ್. ಅದೇ ನೋಡಿ, ದೀಸ್ ಅಂದ್ರೂ ಕೂಡ ಈ, ದೋಸ್ ಅಂದ್ರೂ ಕೂಡ ಆ. ಏನಿದೆ ನೋಡೋಣ. ಈ ಹುಡುಗ, ದಿಸ್ ಬಾಯ್. ಈ ಹುಡುಗರು, ದೀಸ್ ಬಾಯ್ಸ್. ನೋಡ್ರಿ, ಕನ್ನಡದಲ್ಲಿ ದಿಸ್ ಅಂದ್ರು ಈ, ದೀಸ್ ಅಂದ್ರು ಈ. ಆದ್ರೆ ಅಲ್ಲಿ ಈ ದಿಸ್ ನಂತರ ಈ ಅಂದ ನಂತರ ಬಳಸುವಂತ ನೌನ್ ಸಿಂಗ್ಯುಲರ್ ಪ್ಲೂರಲ್. ಆದ್ಮೇಲೆ ಈ ಹುಡುಗ ಸಿಂಗ್ಯುಲರ್, ದಿಸ್ ಬಾಯ್. ಈ ಹುಡುಗರು ಪ್ಲೂರಲ್, ದೀಸ್ ಬಾಯ್ಸ್. ಆ ಹುಡುಗ, ದ್ಯಾಟ್ ಬಾಯ್ ಸಿಂಗ್ಯುಲರ್. ಆ ಹುಡುಗರು, ದೋಸ್ ಬಾಯ್ಸ್. ಇವಕ್ಕೇನಂತೀನೋ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತೀವಿ. ಇವು ಪೊಸಿಟಿವ್ ಅಡ್ಜೆಕ್ಟಿವ್ ಅಲ್ಲ. ಇವು ನೌನಿನ ಕಡೆ ಕೈ ಮಾಡಿ ತೋರಿಸೋದ್ರಿಂದ, ಡೆಮಾನ್ಸ್ಟ್ರೇಟ್ ಮಾಡೋದ್ರಿಂದ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತೀವಿ. ನಾವು ಹೆಸರನ್ನು ಯಾವುದೇ ರೀತಿ ಕೊಟ್ಟರು ಈಗ ಸದ್ಯದಲ್ಲಿ ಅದು ನಮಗೆ ಮಹತ್ವ ಅಲ್ಲ. ನಾವು ಇಂಗ್ಲಿಷ್ ಕಲಿಯಲಿಕ್ಕೆ ಅವಶ್ಯವಾಗಿ ಪ್ರಾರಂಭಿಕ ಹಂತದಲ್ಲಿ ಈ ಪದಗಳು ಬೇಕಾಗಿರೋದ್ರಿಂದ ಈ ಚರ್ಚೆ ಇಷ್ಟಿಗೆ ಸೀಮಿತಗೊಳಿಸೋಣ ಮತ್ತು ಮುಂದುವರೆದೋಣ. ರವಿಯ ಮನೆಯನ್ನು ನೋಡಿದ್ದೇನೆ. ಯಾರ ಮನೆಯನ್ನು? ರವಿಯ. ಆ ರವಿ ಮನೆ ತಪ್ಪು. ರವಿಯ ಮನೆ. ಆ ಮನೆ ಯಾರಿಗೆ ಸೇರಿದೆ? ರವಿಗೆ. ಅದಕ್ಕೆ ಅದು ರವಿಯ ಮನೆ. ರವಿಯ ಅನ್ನಕ್ಕೆ ರವಿ. ಇಲ್ಲಿ ಅಪಾಸ್ಟ್ರೋಫಿ ಎಸ್ ಬಂತು ನೋಡಿ. ಇದು ಪೊಸೆಸಿವ್ ಅಡ್ಜೆಕ್ಟಿವ್ ಅಲ್ಲ, ಇದು ಪೊಸೆಸಿವ್ ನೌನ್ ಅಂತೀವಿ ನಾವು.
ಇಲ್ಲಿ ನಾವು ಇದರ ಜೊತೆನೆ ಅವುಗಳನ್ನ ಬಳಸುವಂತ ಅವಶ್ಯಕತೆ ಬರೋದ್ರಿಂದ ಇವುಗಳನ್ನ ಕಲಿತಾ ಇದ್ದೀವಿ ಅಷ್ಟೇ. ಇವು ಅಡ್ಜೆಕ್ಟಿವ್ಸ್ ಅಲ್ಲ, ಇವು ನೌನ್ಸ್. ರವಿ RAVI', ರವೀಸ್ ಅವಾಗ ರವಿಯ. ನಾನು ಸುಮಾಳ ಮನೆಯನ್ನು ನೋಡಿದ್ದೇನೆ, ಸುಮಾಳ, ಸುಮಾಳ. ನಾವು ಜನರ ಹಕ್ಕುಗಳನ್ನು ಗೌರವಿಸಬೇಕು, ನಾವು ಜನರ ಹಕ್ಕುಗಳನ್ನು ದುರುಪಯೋಗ ಮಾಡಬಾರದು, ನಾವು ಜನರ ಅಧಿಕಾರವನ್ನು ದುರುಪಯೋಗ ಮಾಡಬಾರದು. ಯಾರ ಅಧಿಕಾರ? ಜನರ, ಪೀಪಲ್ಸ್ _S. ಈ ರೀತಿ ನೌನ್ಗಳಿಗೆ ಯಾರಿಗೆ ಸೇರಿದಂತೆ ತೋರಿಸೋಕೆ ಅಪಾಸ್ಟ್ರಫಿ ಆಗ್ಬೇಕು, ಪ್ರನೌನ್ ಅಲ್ಲ, ಅಡ್ಜೆಕ್ಟಿವ್ಸ್ ಅಲ್ಲ. ಇಟ್ಸ್ ITS ಕೂಡಿಸೇ ಬರೀಬೇಕು, ಅಪಾಸ್ಟ್ರಫಿ ಬಳಸಬಾರದು. ಹಂಗೆ ನೋಡ್ರಿ, ನಾನು ನನ್ನ ಸಹೋದರನ ಸ್ವಭಾವವನ್ನು ಬಲ್ಲೆ. ಯಾರ ಸ್ವಭಾವವನ್ನು? ನನ್ನ ಸಹೋದರನ, ಮೈ ಬ್ರದರ್ಸ್ _S. ಯಾಕೆ? ನಾನು ನಿನ್ನ ಗೆಳೆಯ ಮನೆಯನ್ನು ನೋಡಿದ್ದೇನೆ, ಗೆಳೆಯನ ಮನೆ, ಯುವರ್ ಫ್ರೆಂಡ್ಸ್ _S ಹೌಸ್. ಈ ರೀತಿ ಪೊಸಿಟಿವ್ ಅಡ್ಜೆಕ್ಟಿವ್. ಈ ಮೂರು ಪದಗಳು ಏನು ಪ್ರನೌನ್, ಅವುಗಳ ಸಬ್ಜೆಕ್ಟ್ ಆಗಿ ಇವು ಅತ್ಯವಶ್ಯವಾಗಿ ಬೇಕಾಗಿರೋದ್ರಿಂದ, ಆದರೆ ಇವು ಬಹಳಷ್ಟು ನಮಗೆ ಗಲಿಬಿಲಿಯನ್ನು ಉಂಟು ಮಾಡೋದ್ರಿಂದ ಇವುಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇರೋದ್ರಿಂದ ಇದನ್ನು ತಮಗೆ ಮಾಹಿತಿ ಕೊಡುವ ಉದ್ದೇಶದಿಂದ ಈ ವಿಡಿಯೋ ಚರ್ಚೆಗೆ ತಗೊಂಡಿದ್ವಿ. ಈ ರೀತಿ ನಾವು ಈ ಬೋರ್ಡ್ನಲ್ಲಿ ಬರೆದಂತ ಶಬ್ದಗಳು ತಮಗೆ ಪದೇ ಪದೇ ಬಳಕೆಗೆ ಬಹಳ ಅವಶ್ಯವಾಗಿ ಬೇಕಾಗ್ತೈತಿ. ಆದ್ರಿಂದ ಈ ಫೋಟೋ ಬೇಕಾತಂದ್ರೆ ಈ ಒಂದು ಚಾರ್ಟ್ ರೂಪದಲ್ಲಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀವಿ. ಆ ಇನ್ಸ್ಟಾಗ್ರಾಮ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇದೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ತಗೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಈ ಚಾರ್ಟ್ ಅನ್ನು ನೀವು ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಒಂದು ಪ್ರೋತ್ಸಾಹ ದೃಷ್ಟಿಯಿಂದ ದಯವಿಟ್ಟು ಇದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋಗಾಗಿ ನಾವು ನೀವು ಕಾಯೋಣ ಅಂತ ಹೇಳ್ತಾ ಇದ್ದೀನಿ.